ಫುಲ್ ಮಂಜಾಗ್ಬಿಟ್ಟಿದೆ ಗೈಸ್. ನನಗೆ ವಾಯ್ಸ್ ಕೂಡ ಬರ್ತಾ ಇಲ್ಲ, ಅಷ್ಟು ಚಳಿ ಇದೆ. ಮೇ ಬಿ 6 or 6:30 ಇವಾಗ. ನನಗೆ 6ಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಲ್ಲ ಫುಲ್ ಸ್ಕೆಡ್ಯೂಲ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇದು 5ನೇ ದಿನದ ನನ್ನ ವಿಡಿಯೋ. 5ನೇ ದಿನದಲ್ಲಿ ನಾನು ವೆಲ್ನೆಸ್ ಸೆಂಟ್ರಲ್ಲಿ ಏನು ಮಾಡಿದೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ನಮಗೆ ಆಲ್ರೆಡಿ ಸ್ಕೆಡ್ಯೂಲ್ ಇರುತ್ತೆ, ಸೊ ಅದನ್ನೇ ನಾವು ಫಾಲೋ ಮಾಡ್ತಾ ಇರ್ತೀವಿ ಹೋಲ್ ಡೇ. ಗೈಸ್ ಇವಾಗ 8:15 ಟೈಮು. ಎಷ್ಟೊಂದು ಬಿಸಿಲಿದೆ ನೋಡಿ. ಗೈಸ್ ಇದು ಇವತ್ತಿನ ಮೆನು ನೋಡಿ. ತಿಂಡಿಗೆ ಪುಳಿಯೋಗರೆ, ಕ್ಯಾರೆಟ್ ಸೂಪ್ ಇತ್ತು. ಮಧ್ಯಾಹ್ನ ಇದು ಸೋರೆಕಾಯ್ದು ಪಲ್ಯ, ಸಲಾಡ್ ಮತ್ತು ಟೊಮೊಟೊ ಸೂಪ್ ಇತ್ತು. ರಾತ್ರಿಗೆ ಅವರು ಬರೀತಾರೆ. ಸೊ ಈ ಥರ ಇದು ನಾನು ಬಂದಿರೋದು ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಅಂತ ಹೇಳಿ. ಸೊ ಎಲ್ಲನೂ ಅಂದರೆ ಬ್ಯಾಕ್ ಟು ನೇಚರ್. ಆ್ಯಂಡ್ ಇದು ನನ್ನ ಇವತ್ತಿನ ಬೆಳಗ್ಗಿನ ತಿಂಡಿ. ಪುಳಿಯೋಗರೆ ಮತ್ತು ಫ್ರೂಟ್ಸ್ ಇದೆ. ನನಗೆ ಪುಳಿಯೋಗರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಸ್ಪೆಷಲಿ ಎಲ್ಲ ರೈಸ್ ಐಟಮ್ಸು ನಂಗೆ ತುಂಬ ಇಷ್ಟ, ಅದರಲ್ಲೂ ಪುಳಿಯೋಗರೆ ತುಂಬ ಇಷ್ಟ. ಗೈಸ್ ನಂದು ತಿಂಡಿ ಆಯಿತು. ಇವಾಗ ನನಗೆ ಒಂದು ಸೆಷನ್ ಇದೆ ಮಸಾಜ್ದು, ಅದಕ್ಕೆ ಹೊರಟಿದ್ದೀನಿ. 9ಗೆ ಇತ್ತು, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಗೈಸ್ ಈಗ ಟೈಮ್ ಬಂದು 10:30ಗೆ ಒಂದು ಜ್ಯೂಸ್ ಇರುತ್ತೆ. ಜ್ಯೂಸ್ ಇನ್ ದ ಸೆನ್ಸ್ ಬಾರ್ಲಿ ವಾಟರ್ ಅಥವಾ ಬೂದು ಕುಂಬಳಕಾಯಿ ಜ್ಯೂಸ್ ಆ ಥರದ್ದು ಏನಾರು ಕೊಡ್ತಾರೆ. ಸೊ ನನಗೆ ಸದ್ಯಕ್ಕೆ ಬಾರ್ಲಿ ವಾಟರ್ ಇದೆ, ಇಸ್ಕೊಂಡು ಬಂದೆ. ಬನ್ನಿ ಕುಡಿಯೋಣ. ಗೈಸ್ ಇವತ್ತು ನನಗೆ ತುಂಬ ಟ್ರೀಟ್ಮೆಂಟ್ ಇತ್ತು. ಇವತ್ತು ಅರಿಶಿನ ಹಾಕಿದ್ರು, ಅಂದರೆ ಅರಿಶಿನ ವಿತ್ ಗಂಜಿ ಹಾಕ್ಬಿಟ್ಟು ನಮಗೆ ಅಪ್ಲೈ ಮಾಡ್ತಾರೆ. ಸೊ ಇವತ್ತು ಹೆವಿ ಅಂದರೆ ಹೆಕ್ಟಿಕ್ ಡೇ ಅನ್ನೋಕ್ಕಿಂತ ಹೆವಿ ಡೇ. ಸೊ ಅದಾದಮೇಲೆ ಅಂದರೆ ಸ್ನಾನ ಇತ್ತು. ಸ್ನಾನ ಅಂತಂದರೆ ವಿತೌಟ್ ಸೋಪ್ ನಾವು ಸ್ನಾನ ಮಾಡಬೇಕು. ಸೊ ಅದೆಲ್ಲ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಊಟಕ್ಕೆ ಹೊರಟೆ. ಊಟ ಮಾಡಿಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ನೋಡಬೇಕು. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀನಿ ಗೈಸ್. ನಾನು ಊಟ ಇದೆ ಅಂದರೆ ಇವತ್ತು ಚೆನ್ನಾಗಿದೆ ಇರಬೇಕು. ಸೊ ನೋಡೋಣ. ಏನಂದರೆ ಯೂಶ್ವಲಿ ನಮಗೆ ತುಂಬ ಅಂದರೆ ಸ್ಕೆಡ್ಯೂಲ್ ಆಗಿರುತ್ತೆ. ಸೊ ಅದೇ ಥರನ ಇವತ್ತು ಇತ್ತು, ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಫ್ರೀ ಅಂತ ಏನಿಲ್ಲ, ಊಟ ಆದಮೇಲೆ ಮತ್ತೆ ಇದೆ, ಮತ್ತೆ ಹೋಗಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಇದು ನನ್ನ ಇವತ್ತಿನ ಊಟ ಗೈಸ್. ಒಂದು ಟೊಮೆಟೊ ಸೂಪ್ ಇದೆ, ಆಮೇಲೆ ಫ್ರೂಟ್ಸ್ ಇದೆ, ಒಂದು ಚಪಾತಿ ಇದೆ, ಸೋರೆಕಾಯಿ ಪಲ್ಯ ಇದೆ, ಮತ್ತು ಅದು ಕ್ಯಾಬೇಜು ಹಸಿದ ತುರಿದ್ಬಿಟ್ಟು ಹಾಕಿಟ್ಟಿರ್ತಾರೆ, ಮತ್ತು ಒಂದು ಮಜ್ಜಿಗೆ ಕೊಡ್ತಾರೆ. ಸೊ ಊಟ ನಮಗೆ ಸಾಕು, ಇಷ್ಟು ಮಾಡಿದ್ರೆ ಸಾಕು ಅನಿಸುತ್ತೆ. ತುಂಬ ಸಫಿಷಿಯೆಂಟ್ ಅಂತಲೇ ಕೊಟ್ಟಿರ್ತಾರೆ ಅವರು. ಗೈಸ್ ಊಟ ಆಯಿತು. ಇವಾಗ ಊಟ ಆಗಿ ರೆಸ್ಟೆಲ್ಲ ಮಾಡೋ ಹಾಗಿಲ್ಲ, ಬಿಕಾಸ್ ನನಗೆ ಮತ್ತೆ ಎಲ್ಲನೂ ಇದೆ. ಅಂದರೆ 2:30ಇಂದ ಎಲ್ಲ ಸ್ಕೆಡ್ಯೂಲ್ ಆಗಿದೆ. ಮತ್ತೆ ಹೋಗ್ಬೇಕು ನಾನು. ಗೈಸ್ ಊಟ ಆಯಿತು, ಊಟ ಮುಗಿಸ್ಕೊಂಡು ಬಂದೆ. ಇವಾಗ ಕರೆಂಟ್ ಇದೆ ಅಲ್ಲ, ಸಾರಿ. ಸೊ ಊಟ ಆಯಿತು ಗೈಸ್, ಊಟ ಮುಗಿಸ್ಕೊಬಂದೆ. ಇವಾಗ ನನಗೆ ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲ್ ಏನಾಗಿದೆ ಅಂತಂದರೆ, ಒಂದು ಮಸಾಜ್ ಇದೆ, ಅದಾದಮೇಲೆ ಮತ್ತೇನೋ ಹಿಪ್ಪಾತ್ ಅಂತ ಇದೆ, ನನಗೆ ಗೊತ್ತಿಲ್ಲ ಅದೇನಂತ ಹೇಳಿ. ಸೊ ನಾನೇ ನೋಡ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ, ಓಕೆನಾ? ತುಂಬ ಚೆನ್ನಾಗಿರುತ್ತೆ. ತುಂಬ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಲೈಕ್ ನಿಮ್ಗೆ ಯಾವ ಥರ ನೀವು ಮೆನ್ಷನ್ ಮಾಡಿರ್ತಾರೋ ಅದ್ರ ಬೇಸಿಸ್ ಮೇಲೆ ಅವರು ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಸೊ ಚೆನ್ನಾಗಿದೆ ಗೈಸ್, ಎಲ್ಲನೂ ತುಂಬ ಚೆನ್ನಾಗಿದೆ. ಇವತ್ತು ಆ್ಯಕ್ಚುಲಿ ಊಟಕ್ಕೆ ನನಗೆ ಚಪಾತಿ ಕೊಟ್ಟಿದ್ದರು. ಸೊ ಓಕೆ, ಅಂದರೆ ನನಗೆ ಏನು ಕೊಡ್ತಾ ಇರಲಿಲ್ಲ ಮುಂಚೆ ಎಲ್ಲ. ಇವತ್ತು ಚಪಾತಿ ಕೊಟ್ಟಿದ್ದರು. ಚೆನ್ನಾಗಿ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಇತ್ತು ಇವತ್ತು. ಸೊ ಚೆನ್ನಾಗಿತ್ತು ಇವತ್ತಿನ ಊಟ. ತಿನ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ಹೋಗಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ. ಸೊ ಏನೋ 1 hour ರೆಸ್ಟ್ ಮಾಡ್ಬೋದು. ಆ ರೆಸ್ಟನ್ನೆಲ್ಲ ಮೊಬೈಲ್ ನೋಡ್ಕೊಂಡು ಎದ್ಬಿಡ್ತೀನಿ ಅನಿಸುತ್ತೆ. ಸೊ ಆಮೇಲೆ ಹೋದ್ರೆ ಆಯಿತು. ಏನಂತೀರ? ಒಂದು ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡಬೇಕು ಇವಾಗ. ನಾನು ರೆಸ್ಟ್ ಮಾಡಲ್ಲ ಗೈಸ್. ಏನು ಮಾಡ್ತೀನಿ ಅಂದರೆ, ನನಗೆ ಸಿಕ್ಕಿರೋ ಟೈಮಲ್ಲಿ ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋನ ಎಡಿಟ್ ಮಾಡ್ತೀನಿ. ಅದನ್ನು ಸೇವ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ, ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ನಾನು ಅದನ್ನು ಮಾಡ್ತಾ ಇರ್ತೀನಿ. ಟೈಮ್ ಅಂತೂ ವೇಸ್ಟ್ ಮಾಡಲ್ಲ, ಅದಂತೂ ಪಕ್ಕ. ನಾನು ಹೇಳಿದೆ ಅಲ್ಲ, ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಹೊರಟಿದ್ದೀನಿ. ಯಪ್ಪ ರೆಸ್ಟೇ ಇಲ್ಲ ಗೈಸ್, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದೀನಿ. ಊಟ ಆಯಿತು, ಸ್ವಲ್ಪ 5 ನಿಮಿಷ ಮಲ್ಕೊಂಡೆ ಅಷ್ಟೇ, ಮತ್ತೆ ಹೊರಟು. ಇವಾಗ ಏನಿದೆ ಅಂತ ಹೇಳಿ ಗೊತ್ತಿಲ್ಲ ನನಗೂ. ಬರೆದಿದ್ರು. ಅಯ್ಯೋ ನಾನು ಚೀಟಿ ಬಿಟ್ಟು ಬಂದೆ ಅನಿಸುತ್ತೆ.
ಹಾಂ, ನಾನು ಚೀಟಿ ಬಿಟ್ಟು ಬಂದಿದ್ದೀನಿ, ಮತ್ತೆ ತೊಗೊಬರೋಣ. ಬಿಕಾಸ್ ನಮಗದು ವರ್ಡ್ಸ್ ಗೊತ್ತಾಗಲ್ಲ ಏನೇನು ಬರೆದಿರ್ತಾರೆ ಅಂತ ಹೇಳಿ. ಸೊ ಬಿಸಿಲು ತುಂಬ ಇದೆ ಇವಾಗ. ಈ ಥರ ನಮಗೆ ಚೀಟಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀಟಾಗಿ ಬರೆದಿರ್ತಾರೆ. ಅದು ಮಿಸ್ ಆದರೆ ಕಷ್ಟ ಆಗುತ್ತೆ ನನಗೆ ತಿಳ್ಕೊಳ್ಳೋದು. ಗೈಸ್, ನಂದು ಈಗ ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಸೊ ಇನ್ನೇನಿದ್ರು 6:30ಗೆ ಯೋಗ ಇದೆ, ಅದಕ್ಕೆ ಹೋಗ್ಬೇಕಷ್ಟೇ. ಅಲ್ಲಿ ತನಕ ಫುಲ್ ಫ್ರೀ. ಆ್ಯಕ್ಚುಲಿ ಏನೂ ಇಲ್ಲ ಇವಾಗ. ಸೊ ಬ್ಯಾಕ್ ಟು ರೂಮ್. ಸುಸ್ತಾಗ್ಬಿಡ್ತು ಗೈಸ್. ನನ್ನ ಇವತ್ತಿನ ಸ್ಕೆಡ್ಯೂಲ್ ಎಲ್ಲನೂ ಮುಗೀತು. ಈಗ ಟೈಮ್ ಬಂದು 3:15. ಆ್ಯಕ್ಚುಲಾಗಿ ನೋಡಬೇಕಂದ್ರೆ 4:15ಗೆ ಮುಗಿಬೇಕಿತ್ತು. ಬಟ್ ಏನಾಯಿತು, ನಾನು ಬೇಗ ಬೇಗ ಹೋಗ್ಬಿಟ್ಟೆ, ಅಲ್ಲೆಲ್ಲ ಫುಲ್ ಫ್ರೀ ಇತ್ತು. ಸೊ ಹಂಗಾಗೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟೆ. ಇವಾಗ 6 to 6:30 ಯೋಗ ಇದೆ. ಅದಾದಮೇಲೆ ಊಟ ಇರುತ್ತೆ. ಊಟ ಆದಮೇಲೆ ಮತ್ತೇನಾದರೂ ಇಟ್ಟಿರ್ತಾರೆ. ಸೊ ಹಾಗೆ ಏನು ಸುಮ್ಮನೆ ನಾವು ಮಲಗಬೇಕು ಅಂತ ಅಲ್ಲ. 7:30ಗೆ ಊಟ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೋಲ್ ಡೇ ಫುಲ್ ಬ್ಯುಸಿಯಾಗಿರ್ತೀವಿ ಗೈಸ್. ನಮಗೆ ಏನೂ ಫ್ರೀ ಇರಲ್ಲ. ಸೊ ಅಷ್ಟೇ, ಬೈ. ನಾನು ಬ್ಲ್ಯಾಕ್ ಕಲರ್ ಹಾಕಿದ್ದೆ ಅಲ್ಲ, ಅದು ನೀರಲ್ಲಿ ಬಿದ್ದೋಗ್ಬಿಡ್ತು. ಸೊ ಇವಾಗ ಬೇರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದು ಮಾರನೇ ದಿನದ ವೀಡಿಯೋ ಅಂದ್ಕೊಬಿಡಿ, ಇವತ್ತಿನ ದಿನದ್ದೇ. ಬಟ್ ಡ್ರೆಸ್ ಹಾಳಾಗ್ಬಿಡ್ತು. ಸೊ ಹಂಗಾಗಿ ಬೇರೆ ಹಾಕ್ಕೊಂಡೆ ಈಗ. ಗೈಸ್, ಇಲ್ಲೇನಂದರೆ ನಾವೇ ಪರ್ಚೇಸ್ ಮಾಡಿ, ಅಂದರೆ ಎಳ್ನೀರು ಕೂಡ ಕೊಡ್ತಾರೆ. ಸೊ ನಾನು ಎಳ್ನೀರು ತೊಗೊಂಡೆ ಇವಾಗ ಕುಡಿಯೋಣ ಅಂತೇಳಿ. ಯೂಶ್ವಲಿ ಎಳ್ನೀರು ಕುಡಿಯೋಲ್ಲ ನಾನು, ಬಟ್ ಇವಾಗ ತೊಗೊಂಡಿದ್ದೀನಿ. ಸೊ ಇವಾಗ ಎಳ್ನೀರು ತೊಗೊಂಡಿದ್ದೀನಿ, ಇವಾಗ ಕುಡಿಬೇಕು. ಮಾಡ್ತೀಯಾ? ಹಾಂ, ಇಲ್ಲಪ್ಪ ಬಂದಿದ್ದಾನೆ ನೋಡಿ. ಹಾಯ್ ಹೇಳೋ. ಎಳ್ನೀರು ಕುಡಿಯೋಣ ಬನ್ನಿ ಗೈಸ್. ನಮ್ಮ ಊಟ ತಿಂಡಿ ತುಂಬ ಲಿಮಿಟೆಡ್ ಆಗಿರೋದ್ರಿಂದ ತುಂಬ ಬೇಗ ಹಸುವಾಗುತ್ತೆ. ಸೊ ಹಂಗಾಗಿ ನಾನು ಎಳ್ನೀರು ತೊಗೊಂಡೆ. ಎಳ್ನೀರು ತೊಗೋಬೋದು, ಎಳ್ನೀರು ಒಂದೇ ಕೊಡ್ತಾರೆ ಅವರು, ನಾವು ಬೇಕು ಅಂದರೆ. ಮತ್ತು ಮಿಕ್ಕಿದೇನು ಕೊಡಲ್ಲ. ಎಳ್ನೀರಂದರೆ ಓಕೆ ಅಲ್ಲ, ಲೈಕ್ ನೀರು ಥರ ಇರುತ್ತೆ. ಸೊ ಹಾಗಾಗಿ ಕೊಡ್ತಾರೆ. ಬಟ್ ಏನು ನೀವು ಬೇಕು ಅಂದರೆ ಅವ್ರು ಮತ್ತೇನು ಕೊಡಲ್ಲ. ಸೊ ನಾನು ಹಾಗಾಗಿ ಎಳ್ನೀರು ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ 3:15ಗೆ ಒಂದು ಪಾನಕ ಅಂತ ಕೊಡ್ತಾರೆ. ಮತ್ತು 5:15ಗೆ ಇನ್ನೊಂದು ಕೊಡ್ತಾರೆ, ಬಾರ್ಲಿ ವಾಟರ್ ಇರುತ್ತೆ. ಸೊ ಈ 3:15 ಕೊಡೋದೇನು ಅಂತಂದರೆ ಒಂದೆಲಗದೇನೋ ಜ್ಯೂಸ್ ಅಂತೆ, ಸಕ್ಕತ್ತಾಗಿರುತ್ತೆ ಗೈಸ್. ಹೇಗೆ ಮಾಡ್ತಾರೆ ಅಂತ ಕೇಳ್ಕೋಬೇಕು, ನಾನು ಕೇಳಬೇಕು. 5:15ಗೆ ನನಗೆ ಬಾರ್ಲಿ ವಾಟರ್ ಕೊಡೋಕೆ ಬಂದರು. ಪ್ಲೀಸ್ ನನಗೆ ಏನಾದ್ರು ಕಷಾಯ ಕೊಡಿ ಅಂತಂದೆ. ಸೊ ಬಿಸಿಯಾಗಿರೋದು ಅದನ್ನೇ ಕೊಟ್ಟರು, ನಾನು ಕೊಟ್ಬಿಟ್ಟೆ ಅದನ್ನು. ಗೈಸ್, ಇವಾಗ ಯೋಗ ಇದೆ 6:30 to 7:30. ಸೊ ಅದಕ್ಕೆ ಬಂದಿದ್ದೀನಿ. ಇಲ್ಲಿ ಚಿಕ್ಕ ಪುಟ್ಟ ಇಲ್ಲಿ ನೋಡಿ, ಪುಟಾಣಿ ಮಕ್ಕಳಿದ್ದಾರೆ, ಅವರೆಲ್ಲ ಆಟ ಆಡ್ತಿದ್ದಾರೆ. ಗೈಸ್, ಯೋಗ ಮುಗೀತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ಯೋಗ ಸಖತ್ತಾಗಿತ್ತು ಗೈಸ್. ಅದೇ ಹೇಳಿದ್ನಲ್ಲ, ಯೋಗ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ಬಾಡಿ ಕಂಡೀಷನ್, ನಾವೆಲ್ಲಿ ಇದ್ದೀವಿ ಅಂತ ಹೇಳಿ ಅಂತ. ಸೊ ಇವಾಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟದ ಮೆನು ಏನು ಸ್ಪೆಷಲ್ ಇರಲ್ಲ, ಅದೇನೇ ಇರುತ್ತೆ. ಬಟ್ ತಿನ್ನಬೇಕಲ್ಲ ಏನಾದರೂ. ಇವತ್ತು ನಮಗೆ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು 2 ಎಕ್ಸಸೈಸ್ ಕೂಡ. ಗೈಸ್, ಇದು ಊಟದ ಟೈಮ್. ಸೊ ಊಟ ಈ ಥರ ಇದೆ. ಅಲ್ಲಿದೆಲ್ಲ ಹೌದಲ್ಲ, ಕೊಡೋದೇ ಇಲ್ಲ. ಕ್ಯಾಬೇಜ್, ಅದು ಕ್ಯಾಬೇಜ್ ಅಲ್ಲ, ಇದು ಬೂದುಗುಂಬಳಕಾಯಿ. ಅದೇ ಅನ್ಕೊಂಡು ನೀ ಯಾಕೆ ಅದನ್ನು ಕೇಳ್ತಿದ್ಯಾ ಅಂತ ನಾನು. ಗೈಸ್, ಊಟ ಮಾಡ್ಕೊಂಡು ಬಂದೆ. ಸೊ ಇವಾಗ ಊಟ ಆದಮೇಲೆ ಮ್ಯಾಜಿಕ್ ಇದೆ, ಅದಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕು ಅಷ್ಟೇ. ಗೈಸ್, ಊಟ ಮಾಡ್ಕೊಂಡು ಬಂದೆ. ಇವಾಗ ಮ್ಯಾಜಿಕ್ ಶೋ ಇದೆ 9 to 10, ಅದಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಅಂದರೆ ದಿನ ಏನಾದರೂ ಇರುತ್ತೆ. ಮೊನ್ನೆ ಸ್ಟ್ಯಾಂಡಪ್ ಕಾಮಿಡಿ ಇತ್ತು, ನಿನ್ನೆ ಸಂಡೇ ರಜಾ ಇರುತ್ತೆ. ಫಸ್ಟು ಸ್ಟ್ಯಾಂಡಪ್ ಕಾಮಿಡಿ ಇತ್ತು, ಸಂಡೇ ರಜಾ ಇತ್ತು. ಅದಾದಮೇಲೆ
ಏನಪ್ಪ ಇದು ಸಿಂಗಿ ಅಂದರೆ ಯಾರೋ ಹಾಡು ಹೇಳಕ್ಕೆ ಬಂದಿದ್ರು. ಇವತ್ತು ಮ್ಯಾಜಿಕ್ ಶೋ ಇದೆ. ಸೊ ಈ ಥರ ಏನಾದರೂ ಒಂದು ಎವ್ರಿ ಡೇ ಇರುತ್ತೆ 9 to 10. ಇವಾಗ ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೀವು ಹಿಂದೆ ಬನ್ನಿ, ಅದು ಬೆಂಕಿ ಹಾಕ್ತಾ ಇದ್ದಾರೆ, ಅಲ್ಲಿ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಥರ ಬೆಂಕಿನ ಹಚ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಗೈಸ್. ಯಾಕೆಂದರೆ ಒಂದೊಂದು ಸರಿ ಬೆಂಕಿ ಅದ್ರ ಜೊತೆನೇ ವಾಪಸ್ ನಮ್ಮ ಕೈಗೆ ಬಂದುಬಿಡುತ್ತೆ. ಸೊ ತುಂಬ ಹುಷಾರಾಗಿ ದೊಡ್ಡವ್ರು ಮಾತ್ರ ಇದನ್ನು ಟ್ರೈ ಮಾಡಬೇಕು. ಚಿಕ್ಕವರೆಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗಬಾರ್ದು. ಸೊ ಇದಾದಮೇಲೆ ನಮಗೆ ಮ್ಯಾಜಿಕ್ ಶೋ ಇತ್ತು. ಬಂದಿದ್ದರು ಅವರು, ಹುಬ್ಳಿಯಿಂದ ಮ್ಯಾಜಿಕ್ ಶೋ ಮಾಡೋಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಡೇ 6 ವ್ಲಾಗಲ್ಲಿ. ಇದು ಆ್ಯಕ್ಚುಲಿ ಡೇ 5, 5th ಡೇ ನಾನು ಏನೇನು ಮಾಡಿದೆ ಅಂತ ಹೇಳಿ ಕಂಪ್ಲೀಟಾಗಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ನಾನು ಎಲ್ಲ ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಎಲ್ಲನೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಇದಾದಮೇಲೆ ಮ್ಯಾಜಿಕ್ ಶೋ ಸ್ಟಾರ್ಟ್ ಆಗ್ತಾ ಇತ್ತು ಗೈಸು. ಎಲ್ಲರೂ ಬೆಂಕಿ ಹಾಕಿರ್ತಾರಲ್ಲ, ಫೈರ್ ಕ್ಯಾಂಪ್. ಸೊ ಅಲ್ಲೇ ಎಲ್ಲರೂ ಇಟ್ಬಿಟ್ಟಿರ್ತಾರೆ. ಬಿಕಾಸ್ ತುಂಬ ಚಳಿ ಇರುತ್ತೆ. ಫೈರ್ ಕ್ಯಾಂಪ್ ಇಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೋದೆ. ನಿಮಗೆ ತೋರಿಸೋಣ ಅಂತ ಆ್ಯಕ್ಚುಲಿ ನಾನು ಅಂದರೆ ಸೌಂಡ್ ಇಟ್ಟಿದ್ದೆ. ಸೊ ಅದು ಅವ್ರು ಏನು ಮ್ಯೂಸಿಕ್ ಯೂಸ್ ಮಾಡ್ತಾರೋ ಅದನ್ನು ಹಾಕಿದ್ದೆ. ಬಟ್ ನನಗೆ ಕಾಪಿರೈಟ್ ಬಂದುಬಿಡ್ತು. ಸೊ ಹಾಗಾಗಿ ರಿಮೂವ್ ಮಾಡಿಬಿಟ್ಟೆ. ಇವರೇ ನೋಡಿ ಮ್ಯಾಜಿಕ್ ಮಾಡೋಕ್ಕೆ ಬಂದಿದ್ದು ಸರ್. ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಇವತ್ತು ನಮಗೆ ಹೋಲ್ ಡೇ ಏನಂತಂದರೆ ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಎಲ್ಲ ಸೆಷನ್ಸ್ ತುಂಬಾ ಇತ್ತು. ಬೆಳಗ್ಗೆ ಎದ್ದಾಗಿಂದ ಮಡ್ ಪ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಮಡ್ ಪ್ಯಾಕ್, ಐ ಪ್ಯಾಕ್, ಅದಾದಮೇಲೆ ನಮಗೆ ಮಸಾಜಸ್ ಇರುತ್ತೆ, ಥೆರಪೀಸ್ ಇರುತ್ತೆ, ಆಮೇಲೆ ಅಂಡರ್ ವಾಟರ್ ಮಸಾಜ್ ಇರುತ್ತೆ. ಊಟ ಅಂದರೆ ತುಂಬ ಲೈಟಾಗಿರುತ್ತೆ. ಊಟ ಮತ್ತು ತಿಂಡಿ ಎಲ್ಲನೂ, ಡಿನ್ನರ್. ಸೊ ಅದಾದಮೇಲೆ ಮಧ್ಯೆ ಮಧ್ಯ ಪಾನೀಯ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ. ಬಿಕಾಸ್ ಆಲ್ರೆಡಿ 10:30 ಆಗೋಗಿತ್ತು. ಇವಾಗ ಮಲ್ಕೊಂಡ್ರೆ ಮತ್ತೆ 5:45ಗೆ ಎದ್ದೇಳಬೇಕು. ಸೊ ಹಾಗಾಗಿ ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಇದೇ ಥರ ಸಪೋರ್ಟ್ ಮಾಡಿ. ಲಾಸ್ಟ್ ವಿಡಿಯೋಗೆ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಕ್ಚುಲಿ ಅದು ನಿಮಗೆ ವ್ಯೂಸ್ ಅಷ್ಟು ಗೊತ್ತಾಗಲ್ಲ. ಬಟ್ ನನಗೆ ನನ್ನದೇ ಯೂಟ್ಯೂಬ್ ಸ್ಟುಡಿಯೋ ಇರುತ್ತಲ್ವ. ಸೊ ಅದರಲ್ಲಿ ಬೇರೆ ವ್ಯೂ ಇರುತ್ತೆ. ಸೊ ಅಷ್ಟೇ ಗೈಸ್. ಇವತ್ತು ಇನ್ನೇನಿಲ್ಲ. ಇವತ್ತು ಫುಲ್ ಪ್ಯಾಕ್ಡ್. ನಾಳೆ ನೋಡಬೇಕು. ಆಲ್ರೆಡಿ ಸ್ಕೆಡ್ಯೂಲ್ ಬಂದುಬಿಟ್ಟಿದೆ ನಾಳೆದು ಏನೇನಿದೆ ಅಂತ ಹೇಳಿ. ಸೊ ನಾನು ಇವಾಗ ಹೋಗಿ ಚೆಕ್ ಮಾಡಬೇಕಷ್ಟೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ನಾಳೆ. ಓಕೆ ಬಾಯ್.